ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದ್ರಿ? ಆರಾಮದಿರಿ ಅಂತ ತಿಳ್ಕೊಂಡೇನ್ರಿ. ನಾನು ಆರಾಮದೇನ್ರಿ. ಇವತ್ತು ಖಾರ ಭಾಳ ರುಚಿಯಾಗಿರುವಂಥ ಬಿಸಿ ಬಿಸಿಯಾಗಿರುವಂಥ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡತ್ತೇನೆ ನೋಡ್ರಿ ಇಲ್ಲಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರುವಂಥ ಒಂದು ನಾನು ರೆಸಿಪಿನ ಶೇರ್ ಮಾಡತ್ತೇನೆ ರೀ. ಇದು ಭಾಳ ಈಸಿ ಐತ್ರಿ. ಸಂಜೆ ಚಹಾ ಜೋಡಿ ಅಂತೂ ಹೇಳಿ ಮಾಡಿಸಿದ್ದೆ ನೋಡ್ರಿ. ಬನ್ರಿ ಹೆಂಗಾರ ಮಾಡೋದು ಹೆಂಗಂತ ನೋಡೋಣ. ನಾನಿಲ್ಲಿ ಒಂದು ಕಟ್ನಷ್ಟ ಪಾಲಕ್ ತೊಗೊಂಡೇನಿ ರೀ. ಸಂತಿನೇನು ತೊಗೊಂಬರ್ತೀನಿ ನೋಡ್ರಿ, ಸ್ವಚ್ಛ ಮಾಡ್ತೀರಿ, ಅದನ್ನು ತೊಗೊಂಡು ಹಿಂಗೆ ಇಟ್ಕೊಂಡ ಒಂದು ಪ್ಲೇಟಾಗ ನಾನು ಈಗ ನೋಡ್ರಿ ಇದನ್ನು ಚಂದಾಗ 2-3 ಸರಿ ನೀರು ಹಾಕಿ ತೊಳ್ಕೊಂಡೇನಿ. ತೊಳ್ಕೊಂಡು ನಾನು ಈ ಥರನ ತೊಳ್ಕೊಂಡಾದ್ಮೇಲೆ ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು. ಭಾಳ ದಪ್ಪ ಮಾಡಕ್ಕೆ ಹೋಗ್ಬೇಡ್ರಿ, ಇಷ್ಟು ಸಣ್ಣನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿರುವಂಥ ಪಾಲಕ್ ಏನೈತೆ ನೋಡ್ರಿ, ಒಂದು ಪಾತ್ರೆಗೆ ಎಲ್ಲನೂ ಹಾಕೊಳತ್ತೇನೆ ರೀ. ನೋಡ್ರಿ ಎಲ್ಲನೂ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಉಳ್ಳಾಗಡ್ಡಿ ಇದಕ್ಕೆ ಹಾಕತ್ತೇನೆ ರೀ, ಮತ್ತು ಕರಿಬೇವು ಸ್ವಲ್ಪ ಹಾಕೇನಿ ರೀ. ಇಲ್ಲೇ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕತ್ತೇನೆ ರೀ. ಮತ್ತು ಇಲ್ಲಿ 1.5 ಕಪ್ನಷ್ಟು ನಾನು ಕಡ್ಲಿ ಹಿಟ್ಟನು ಇದಕ್ಕೆ ಹಾಕತ್ತೇನೆ ರೀ. ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಬೇಕಾಗತ್ತೆ ರೀ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋರಿ. ಮತ್ತು ಸ್ವಲ್ಪ ಅಡುಗೆ ಸೋಡಾನು ನಾನು ಇದಕ್ಕೆ ಆ್ಯಡ್ ಮಾಡೇನಿ ರೀ. ಮತ್ತು ಇದಕ್ಕೆ ಓಂಕಾಳು ಅಂದ್ರೆ ಅಜ್ವಾನ್ ಹಾಕೊಳತ್ತೇನೆ ನೋಡ್ರಿ. ಈ ಥರ ತಿಕ್ಕಿ ಹಾಕೋದ್ರಿಂದ ಭಾಳ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ರೀ. ಇದಕ್ಕೆ ನಾನೇನು ಮಾಡಿದ್ದೆ, ಸ್ವಲ್ಪ ಎಲ್ಲನೂ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಉಪ್ಪು ಖಾರ ಹಿಟ್ಟು ಎಲ್ಲ ಹತ್ಕೋಬೇಕು ನೋಡ್ರಿ ಪಾಲಕ್ಕಿಗೆ. ಹೀಗಾಗಿ ನಾನು ಎಲ್ಲದನ್ನು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸಣ್ಣ ರವೆ ಅಂದರೆ ಚಿರೋಟಿ ರವಾನ 2 ಸ್ಪೂನ್ ಇಲ್ಲ 1 ಸ್ಪೂನ್ ನೋಡ್ಕೊಂಡು ಹಾಕೋರಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಡ್ರಿ. ಭಾಳ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸರಿ ಭಾಳ ನೀರು ಹಾಕ್ಕೊಂಡ್ರೆ ತೆಳ್ಳಗೆ ಆಗ್ಬಿಡ್ತೈತೆ ರೀ. ನೋಡಿರಿ ಈ ಹದಕ್ಕೆ ಇರಬೇಕು ರೀ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ತಡೀರಿ, ಇದು ಚಮಚೆಯಿಂದ ಸರಿ ಆಗವಲ್ತು ಅಂತೇಳಿ ನಾನು ಮತ್ತೆ ಕೈಯಿಂದ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ನಿಮ್ಗೆ ಗೊತ್ತಾಗತ್ತೈತೆ ನೋಡ್ರಿ, ಈ ಉಂಡೆ ಥರ ಬರಬೇಕು ರೀ ಕಲಸಿದಾದ್ಮೇಲೆ. ಈ ಕಲಸಿರುವಂಥದ್ದು ಒಂದು ಸೈಡ್ ಇಟ್ಕೊಂಡ್ರಿ. ಇಲ್ಲೇ ನಾನು ಒಂದು ತವಾ ಇಟ್ಟಿದ್ದೇನೆ ರೀ. ತವಾ ಬಿಸಿ ಆಗಬೇಕು. ತವಾ ಬಿಸಿ ಆದಮೇಲೆ ಎಣ್ಣೆ ಹಾಕ್ರಿ. ಎಣ್ಣೆನೂ ಈ ಥರ ಎಲ್ಲ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಎಣ್ಣೆ ಚೆಂದಾಗ ಬಿಸಿ ಆಗಬೇಕು ರೀ. ಚೆಂದಾಗ ಬಿಸಿ ಆಗೋವರೆಗೂ ಹಂಗೆ ಬಿಟ್ಬಿಡ್ರಿ. ಅಲ್ಲಿವರೆಗೂ ಬಿಸಿ ಆಗೋವರೆಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ. ನೋಡಿರಿ ಈ ಥರ ರೌಂಡ್ ಮಾಡಿ ಈ ಥರ ಮಾಡಿ ಇದಕ್ಕೆ ಎಣ್ಣೆಗೆ ಬಿಸಿ ಎಣ್ಣೆಗೆ ಹಾಕ್ಬೇಕು ರೀ. ನೆನಪಿಲ್ರಿ, ಉರಿ ಸಣ್ಣಗನ ಇರಲ್ರಿ, ಭಾಳ ಜೋರು ಇಡಕ್ಕೆ ಹೋಗ್ಬೇಡ್ರಿ. ನೋಡಿರಿ ಈ ಥರನ ಮಾಡಿ ಎಲ್ಲನೂ ಇದೇ ಥರ ನಾನು ಹಾಕತ್ತೇನೆ ರೀ. ನೋಡ್ರಿ ಒಂದೊಂದಾಗಿ ಈ ಥರನ ನಾನು ಮಾಡಿ ಹಾಕಬೇಕಾಗತ್ತೆ ರೀ. ನೋಡಿರಿ ಈ ಥರನ ಎಲ್ಲ ಒಂದೊಂದು ಈ ಥರ ಉಂಡೆ ಥರ ಮಾಡಿ ಈ ಥರ ಕೈಯಿಂದ ಮಾಡಿ ಇದಕ್ಕೆ ನಾನು ಹಾಕತ್ತೇನೆ ನೋಡಿರಿ. ನಿಮಗೆ ಯಾವುದಾದ್ರೂ ಮತ್ತು ಹೊಸ ರೆಸಿಪಿ ಬೇಕಾ, ನನಗಿದು ಮಾಡೋಕ್ಕೆ ಬರಲ್ಲ ಅಂತ ಅದು ಏನಾರ ಇದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಏನಂತೇಳಿ ನಾನು ಮಾಡಿ ತೋರಿಸ್ತೀನಿ ರೀ. ನಿಮ್ಗೆ ಏನಾರ ಇದು ರೆಸಿಪಿ ಒಳಗೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ನೀವು ಕಮೆಂಟ್ ಬಾಕ್ಸ್ನಾಗ ನನಗೆ ಬರಿಬೋದು ರೀ. ಯಾಕಂದರೆ ಕಮೆಂಟ್ ಬಾಕ್ಸ ನಿಮ್ಗಾಗಿನ ಇದ್ರಿ, ಅದಕ್ಕೆ ಕಮೆಂಟ್ ಬಾಕ್ಸ ಯೂಸ್ ಮಾಡ್ಕೋರಿ. ಮತ್ತು ಕಮೆಂಟ್ ಬಾಕ್ಸ್ನಾಗ ಏನಂತ ಈ ರೆಸಿಪಿ ಟೇಸ್ಟ್ ಹೆಂಗಿತ್ತಂತನೂ ನೀವು ಅದ್ರಾಗ ಬರಿಬೋದು ರೀ. ನೋಡಿರಿ ಈಗ ಈ ಥರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ರಿ. ಜಾಸ್ತಿ ಇದನ್ನು ಹೈ ಫ್ಲೇಮಲ್ಲೇ ಇಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಜಾಸ್ತಿ ಉರಿಯಾಗ ಇಡಕ್ಕೆ ಹೋಗ್ಬೇಡ್ರಿ. ಸ್ಲೋ ಆಗೇ ಇರಲ್ರಿ. ಸ್ಲೋ ಆಗಿ ಇದ್ದಾಗ ಈ ಥರನೇ ಇದು ಬೆಂದು ಬರ್ತಾವೆ ನೋಡ್ರಿ. ಇದೇ ಥರ ಮಾಡ್ಕೋಬೇಕಾಗತ್ತೆ. ಅಷ್ಟೋವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇನ್ರಿ? ಅವಾಗ ಹೇಳಿದ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ, ಇನ್ನೂ ಮಾಡ್ಕೋರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ರಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತೈತಲ್ಲ ನೋಡ್ರಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಬನ್ರಿ ಹಂಗಂದ್ರೆ ನೋಡ್ರಿ ಇದೆಲ್ಲ ಬಂದವ. ನಾನು ಇದನ್ನು ಹೊಳಸಿ ಈ ಥರನ ಹಾಕೊಳತ್ತೆ ನೋಡ್ರಿ. ಎಲ್ಲನೂ ಮಾಡಿರೋದಂತಂದು ಏನೈತೆ ನೋಡ್ರಿ, ಈ ಥರ ಹಗರ್ಕ ಈ ಥರ ಹೊಳಸಿ ಹಾಕ್ರಿ. ಭಾಳ ಸ್ಪೀಡ್ ಮಾಡಕ್ಕೆ ಹೋಗ್ಬೇಡ್ರಿ. ಹಗರ್ಕನ ಹಾಕ್ರಿ. ಯಾಕಂದ್ರೆ ಬಿಸಿ ಇರ್ತೈತಿ, ಕೈಗೆ ಹತ್ತಂದ್ರೆ ಭಾಳ ಇದಾಗತ್ತೆ ರೀ. ಅದಕ್ಕೆ ಅಂತೇಳಿ ನಾನು ಹಿಂಗೆ ಮಾಡಿ ಇದನ್ನು ಹೊಳಸಿ ಹಾಕಿದ್ದೀನಿ ನೋಡ್ರಿ. ಈ ಥರನ ಸ್ವಲ್ಪ ಹೊತ್ತು ಇದನ್ನು ಹಂಗೆ ಬಿಟ್ಬಿಡ್ರಿ. ಮತ್ತು ನೋಡ್ರಿ ರೆಡ್ ಕಲರ್ ಆಗ್ಬೇಕ್ರಿ. ನೋಡ್ರಿ ನೀವೇ ನೋಡತ್ತಿರಲ್ರಿ, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಹಿಂಗೆ ರೆಡ್ ಕಲರ್ ಆಗ್ತಾವ್ರಿ. ಅವು ರೆಡ್ ಕಲರ್ ಆಗೋವರೆಗೂ ನೀವು ಹಂಗೆ ಬಿಟ್ಬಿಡ್ಬೇಕಾಗತ್ತೆ ರೀ. ನೋಡ್ರಿ ಎಲ್ಲನೂ ಮತ್ತು ನಾನು ಈ ಥರನ ಮಾಡ್ಕೊಳತ್ತೀನಿ. ಅಂದ್ರೆ ರೆಡ್ ಕಲರ್ ಆತಂದ್ರೆ ಏನಾಗತ್ತೆ ಗೊತ್ತನ್ರಿ, ಇದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಭಾಳ ರುಚಿಯಾಗಿರುವಂಥ ಇಲ್ಲೇ ರೆಸಿಪಿ ರೆಡಿ ಆಗ್ತೈತೆ ರೀ. ಇದು ಸಂಜೆ ಚಾಕಂತೂ ನೋಡ್ರಿ ಹೇಳಿದ್ದು ಮಾಡಿಸಿದ್ದೇನೆ ರೀ. ಒಂದು ಸರಿ ಪಾಲಕ್ ತರಿಸಿ ಈ ಥರ ಮಾಡಿ ನೋಡ್ರಿ.
ಮಾಡಿ ನೋಡಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇವಾಗ ನೋಡ್ರಿ ಇದು ರೆಡಿ ಆಗ್ಯಾವ್ರಿ. ಇನ್ನೊಂದು ಸ್ವಲ್ಪ ಊರಿ ಹಂಗೆ ಇಟ್ಟೇನಿ ರೀ. ಈಗ ಇವು ರೆಡಿ ಆಗ್ಯಾವ. ಈಗ ನಾನು ಏನು ಮಾಡ್ತೀನಿ ರೀ, ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ತೀನಿ ರೀ. ಇವಾಗ ರೆಡಿ ಆದ್ಮೇಲೆ ಮತ್ತು ಗ್ಯಾಸ್ ಸ್ಟೋವ್ನ ಆಫ್ ಮಾಡೇನಿ ನೋಡ್ರಿ. ಇವಾಗ ಇದನ್ನು ನೋಡ್ರಿ ಈ ಥರನ ಆಗಿರ್ತಾವ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ನೋಡ್ರಿ ಒಂದೊಂದಾಗಿ ಈ ಥರ ಪ್ಲೇಟಿಗೆ ಸರ್ವ್ ಮಾಡತ್ತೀನಿ ರೀ. ನೀವು ಇದನ್ನು ಬಿಸಿ ಬಿಸಿ ಇದ್ದಾಗ ಸಂಜೆ ಚಹಾ ಜೋಡಿ ಇಲ್ಲ ಬೆಳಗಿನ ಚಹಾ ಜೋಡಿ ಮಾಡ್ಕೊಂಡು ತಿಂದ್ರಂತೂ ಭಾಳ ರುಚಿ ಆಕ್ಕವ್ರಿ. ನೀವು ಮಾಡ್ಕೊಂಡು ತಿಂದ್ಮೇಲೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹೆಂಗೆ ಬಂದಿತ್ತು ಈ ರೆಸಿಪಿ, ಮತ್ತು ನಿಮ್ಗೆ ಇಷ್ಟ ಆಯಿತು ಈ ರೆಸಿಪಿ, ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತ ಎಲ್ಲ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಈಗ ಬಿಸಿ ಬಿಸಿಯಾಗಿರುವಂಥ ಖಾರವಾಗಿರುವಂಥ ಪಾಲಕ್ ಕಟ್ಲೆಟ್ ರೆಡಿ ಅದಾವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಲ್ರಿ. ಇಷ್ಟ ಆದ್ರೆ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ಲರಿಗೂ ಕಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಎಲ್ಲ ಒಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.